ಎಲ್ಲೋ ನಮಸ್ಕಾರ ಎಲ್ರಿಗೂ ಅಂಟಾ ಸ್ಪೆಸಿಫಿಕೇಶನ್ಗೆ ಸ್ವಾಗತ ಸುಸ್ವಾಗತ. ಇವಿ ನ್ಯೂಸ್ ಪ್ರತಿಯೊಂದು ಇವಿ ಅಪ್ಡೇಟ್ಸ್ ಏನೇನೈತೆ, ಹೊಸ ಹೊಸ ಅಪ್ಡೇಟ್ಸ್ ಏನೇನ್ ಆಗ್ತಿದೆ ಇವಿ ದುನಿಯಾದಲ್ಲಿ, ಸೊ ಅದಷ್ಟು ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಬಂದ್ಬಿಟ್ಟು ಇರೋ ವೀಡಿಯೋದವರು ಸಿಕ್ಕಾಬಟ್ಟೆ ಸೇಲ್ಸ್ ಮಾಡ್ತಾವ್ರೆ. VX2 ಅಂತೂ ಕೇಳಂಗೆ ಇಲ್ಲ, ಆ ಮಟ್ಟಿಗೆ ಸೇಲ್ಸ್ ಮಾಡ್ತಾವ್ರೆ. ಫುಲ್ ಕಾಂಪಿಟೇಷನ್ ಬಂದವ್ರೆ ಇವಿ ಸೆಗ್ಮೆಂಟ್ ಅಲ್ಲಿ. ಈಗ K3 ಅಂದ್ಬಿಟ್ಟು ಒಂದು ಇವಿ ಬೈಕ್ ನ ಇದು ಬಂದ್ಬಿಟ್ಟು ಅಡಲ್ಟ್ಗೆ 10 ವರ್ಷದಿಂದ ಒಳಗಡೆ 4 ವರ್ಷದಿಂದ ಮೇಲ್ಗಡೆ ಇರೋಂಥ ಮಕ್ಕಳಿಗೆ ಸೀಟ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ಪ್ರೈಸ್ ಕೂಡ ಬಟ್ ನನಗೆ ಇವ್ರು ಕೊಡ್ತಾರೆ ಸ್ಪೆಸಿಫಿಕೇಶನ್ಗೆ ಪ್ರೈಸ್ ಹೆವಿ ಜಾಸ್ತಿ ಅನ್ಸ್ಬಿಡ್ತು. ನಾನು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಆ ಎಕ್ಸ್ಪೆಕ್ಟೇಷನ್ ಬಂದಿಲ್ಲ. ಟಾಪ್ ಸ್ಪೀಡ್ ಬಂದ್ಬಿಟ್ಟು 25 ಕಿಲೋಮೀಟರ್ ಇರುತ್ತೆ. ಬ್ಯಾಟ್ರಿ ಬಂದ್ಬಿಟ್ಟು 360 ವ್ಯಾಟ್, ಕಿಲೋ ವ್ಯಾಟ್ ಅಲ್ಲ ವ್ಯಾಟ್ ಇರುತ್ತೆ. ಹಬ್ ಮೋಟರ್ ಕೊಡ್ತಾನೆ. ಪ್ರೈಸ್ ಬಂದ್ಬಿಟ್ಟು ತುಂಬಾ ಜಾಸ್ತಿ ಆಯ್ತು ಅನ್ಸುತ್ತೆ. ಯಾರು ಅಷ್ಟೊಂದು ಬೈಕ್ ಕೊಟ್ಟು ಬೈ ಮಾಡ್ತಾರೆ ಅಂತ ನನ್ಗೇನು ಅನ್ಸಲ್ಲ. 70,000 ರೂಪಾಯಿ ಅಟ್ಲೀಸ್ಟ್ ಒಂದು 30-35 ಸಾವಿರ ರೂಪಾಯಿ ಇದ್ರೆ ಯಾರು ತಗೊಳ್ತಿದ್ರೆ ಇದನ್ನ ಅಡ್ಜಸ್ಟಬಲ್ ಮಾಡ್ಕೋಬಹುದು. ಯಾವ್ಯಾವ ಏಜ್ಗೆ ಬೇಕಾ ಆ ಏಜ್ ತಕ್ಕನಾಗೆ ಒಂದೆರಡು ಅಲಾಂಕಿ ಕೊಡ್ತಾರೆ, ಅದರಿಂದ ಯೂಸ್ ಮಾಡ್ಕೊಂಡು ಇದರಲ್ಲಿ ಎಲ್ಲ ಪ್ರತಿಯೊಂದು ಟ್ರ್ಯಾಕ್ ಮಾಡ್ಬೋದು. ಎಷ್ಟು ಕಿಲೋಮೀಟರ್ ಹೋಗೈತೆ, ಎಲ್ಲ ಗಾಡಿ ಏನೈತೆ, ಏನು ಪ್ರತಿಯೊಂದು ಪೇರೆಂಟ್ಸ್ಗಳು ಟ್ರ್ಯಾಕ್ ಮಾಡ್ಬೋದು. ಹುಡುಗರು ಮಕ್ಕಳು ಎಲ್ಲರ ಬೈಕ್ ತಗೊಂಡೋದಾಗ ಗೊತ್ತಾಗುತ್ತೆ. ಮತ್ತೆ ಬ್ಯಾಟ್ರಿ ಎಷ್ಟೈತೆ ಏನು ಅಂತ. ಬಟ್ ಗಾಡಿ ಡಿಸ್ಪ್ಲೇಲಿ ಅಂತ ಮೇಜರ್ ಏನಿರಲ್ಲ. ಯಾವ ರೈಡಿಂಗ್ ಮೂಡೋದಿದೆ ಮತ್ತೆ ಎಷ್ಟು ಬ್ಯಾಟ್ರಿ ಪರ್ಸೆಂಟ್ ಐತೆ ಅಷ್ಟು ಮಾತ್ರ ತೋರಿಸ್ತಾನೆ. TFT ಕೊಟ್ಟಿದ್ದಾನೆ. ಇದು ಚಾರ್ಜಿಂಗ್ ಟೈಮ್ ನಂಗೆ ಇಷ್ಟೊಂದು ಅವರ್ ಬೇಕು ಅನ್ಸ್ಬಿಡ್ತು. 360 ವ್ಯಾಟ್ 3 ಅವರ್ ಬೇಕು. ಟೋಟಲ್ 3 ಮೂಡ್ಸ್ ಇರುತ್ತೆ ಇದರಲ್ಲಿ. ಫಸ್ಟ್ ಮೂಡಲ್ 8 ಕಿಲೋಮೀಟರ್, ಸೆಕೆಂಡ್ ಮೂಡಲ್ 14, ಮತ್ತೆ ಮೂರನೇ ಮೂಡಲ್ 25 ಕಿಲೋಮೀಟರ್ ಪರ್ ಅವರ್ ಹೋಗೋದು. ವೀಲ್ ಬಂದ್ಬಿಟ್ಟು 16 ಇಂಚ್ ರಿಮ್ ವೀಲ್ ಕೊಡ್ತಾರೆ. ಬ್ರೇಕ್ ಬಂದ್ಬಿಟ್ಟು ಡಿಸ್ಕ್ ಕೊಟ್ಟವ್ರೆ 160 mm. ಹೈಟ್ ಅಡ್ಜಸ್ಟ್ ಮಾಡ್ಕೋಬಹುದು 450 ಇಂದ 625 ಗಂಟೆ. ಈ K3 ಏನೈತೆ ಅಂತ ಕಾಂಪಿಟೇಷನ್ ಅಂತ ರೀಟಿಗೆ ಬಂದಿಲ್ಲ. ಬಟ್ ಕಿಡ್ಸ್ ಡ್ರಿಫ್ಟ್ ಆ ತರ ಎಲ್ಲ ಸ್ಟಾರ್ಟಿಂಗ್ ಇಂದ ಕಲಿತಾ ಇರ್ತಾರಲ್ಲ ಅಂತವ್ರು ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಅಲ್ಟ್ರಾ ವೈಲೆಟ್ ಕರೆಂಟ್. ಹರೀಶ್ ಅವರು ಹೋದ ವರ್ಷ 2024 ಮೇಲಿ 17ನೇ ತಾರೀಕು ಗಾಡಿ ತಗೊಂಡಿದ್ರು. ಅದನ್ನ 1 ಲಕ್ಷ ಕಿಲೋಮೀಟರ್ ಓಡಿಸ್ತಾರೆ. ಆಲ್ ಓವರ್ ಇಂಡಿಯಾ ಸೋತಿದ್ದಾರೆ. ಮತ್ತೆ ಒಂದು 4-5 ಕಂಟ್ರಿನೂ ಕ್ರಾಸ್ ಮಾಡಿದ್ದಾರೆ. ಈಗ ಅವ್ರು 1 ಲಕ್ಷ ಕಿಲೋಮೀಟರ್ ಓಡಿಸಿದ್ರು ಕಿಲೋಮೀಟರ್ನ. ಯಾಕಂದ್ರೆ ಅವರು ಹೋಮ್ ಚಾರ್ಜ್ ಯೂಸ್ ಮಾಡಿಲ್ಲ, ಅಲ್ಲ ಹೊರಗಡೆಲೆ ಫಾಸ್ಟ್ ಚಾರ್ಜಿಂಗ್ ನೆಕ್ಬೇಕು, ಬೂಸ್ಟ್ ಚಾರ್ಜರು ಅದನ್ನೇ ಯೂಸ್ ಮಾಡಿರೋದು ಕಂಟಿನ್ಯೂಸ್ ಆಗಿ. ಎಲ್ಲ ಯೂಸ್ ಮಾಡಿದ್ರು ಕೂಡ ಅವ್ರ ಬ್ಯಾಟ್ರಿ ಎಷ್ಟು ರಿಟರ್ನ್ ಆಗಿರ್ಬೋದು ಹೇಳಿ ನಿಮ್ ಪ್ರಕಾರ? ಪ್ರತಿಯೊಬ್ರು ಅನ್ಕೋತೀರಾ ಅಟ್ಲೀಸ್ಟ್ ಒಂದು 20% ಆದ್ರೂ ಹೋಗಿರ್ತದೆ ಅಂತ. ಬಟ್ ಅಷ್ಟೊಂದು ಹೋಗಿಲ್ಲ. 4% ಡ್ರೈನ್ ಆಗಿರೋದು 1 ಲಕ್ಷ ಕಿಲೋಮೀಟರ್ಗೆ. ನೀವು ಅದೇ ಸೆಗ್ಮೆಂಟ್ ಅಲ್ಲಿ ಅಷ್ಟು ಪವರ್ ಇರುವಂತ ಪೆಟ್ರೋಲ್ ಗಾಡಿ ತಗೊಂಡು ಓಡಿಸಿದ್ರೆ, ಹೋಮ್ ಇರೋ ಗಾಡಿ ಒಂದು 300cc ಗಾಡಿ ತಗೊಂಡು 1 ಲಕ್ಷ ಕಿಲೋಮೀಟರ್ ಓಡಿಸ್ತೀವಿ ಅಂದ್ರೆ ಒಂದು 1 ಕಿಲೋಮೀಟರ್ 3 ರೂಪಾಯಿ ಬೇಕು. 300cc ಅಂದ್ರೆ ನಾನು 306 ಮೆಜರ್ ಮಾಡ್ತೀನಿ. 1 ಲಕ್ಷ ಕಿಲೋಮೀಟರ್ 3 ಲಕ್ಷ ರೂಪಾಯಿ ದುಡ್ಡೇ ಆಗುತ್ತೆ ಪೆಟ್ರೋಲ್ದು. ಅದಲ್ಲದೆ ಸರ್ವಿಸ್ ಎಲ್ಲ ಸೇರಿದ್ರೆ ಒಂದು 4 ಲಕ್ಷ ರೂಪಾಯಿ ದುಡ್ಡೇ ಆಗುತ್ತೆ. ಹರೀಶ್ 1 ಲಕ್ಷ ಕಿಲೋಮೀಟರ್ ಓಡಿಸಿದ್ರೆ ಅವ್ರು ದುಡ್ಡಂಗೆ. ಗಾಡಿ ಅಲ್ಲಿಗಂಟ ಏನೇ ಇಶ್ಯೂ ಆದ್ರೂ ಏನು ಇಶ್ಯೂ ಆಗ್ದಂಗೆ 1 ಲಕ್ಷ ಕಿಲೋಮೀಟರ್ ಓಡಿಸಿದಾರಲ್ಲ, ಅದು ಖುಷಿ ವಿಚಾರ. ಹಿಮಾಲಯದಲ್ಲೆಲ್ಲ ಕಂಬಷನ್ ಇಂಜಿನ್ ಗಳನ್ನ ಯೂಸ್ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಗಾಡಿಗಳು ಆಫ್ ಆಗ್ಬಿಡುತ್ತೆ, ಆಕ್ಸಿಜನ್ ಕಮ್ಮಿ ಇರುತ್ತೆ. ಬಟ್ ಎಲೆಕ್ಟ್ರಿಕ್ ಆಗಿರೋದ್ರಿಂದ ನೀವು ಎಲ್ಲಿ ಬೇಕಾದ್ರೂ ತಗೊಂಡೋಗ್ಬೋದು. ಗಾಡಿ -20 ಇಂದ +48-50 ಗಂಟೆ ಓಡಾಡಿಸಬಹುದು. ಸೊ ಇದೊಂದು ಇವಿಲಿ ಒಂದು ಬುನಾದಿ ಅನ್ಸುತ್ತೆ. ಈಗ ಫಸ್ಟ್ ಟೈಮ್ ಕಾಶ್ಮೀರ್ ಲೇ ಲಡಾಖ್ ಎಲ್ಲ ಹೋಗಿರೋದು ಇವಿಲಿ ಫಸ್ಟ್ ಅವರೇನೆ. ಸೊ ಒಂದು ರೆಕಾರ್ಡ್ ಇಟ್ಕೊಂಡಂಗೆ ಅವರು ಫಸ್ಟ್ ಇವಿಲಿ ಯಾರು ಅಲ್ಲಿಗೆ ಹೋದ್ರು ಅಂತ. ಸೊ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು Xiaomi ಕಡೆಯಿಂದ. Xiaomi SUV7 ಆಟೋನಮಸ್ ಕಾರ್ ಇದು ನೋಡ್ಬೋದು. ನಾನು ನೋಡಿ ಗಾಡಿಯಿಂದ ಇಳಿದ್ಬಿಟ್ಟು ಅವ್ರು ಪಾರ್ಕ್ ಮಾಡಕ್ ಅವ್ರ ಪಾಡ್ ಇಳಿದು ಆಟೋಮೆಟಿಕ್ ಪಾರ್ಕ್ ಹಾಕ್ಬಿಟ್ಟು ಹೋಗ್ತಾವ್ರೆ. ಬಟ್ ಕಾರ್ ಹೋಗಿ ಮಿಸ್ ಆಗಿ ಇಲ್ಲಿ ನೋಡಿ ಇಲ್ಲಿ ಕೆರೆ ಒಳಗೆ ಬೀಳ್ತು. ಕಸ್ಟಮರ್ ಹೋಗಿ ಕೇಳಿದಾರೆ ಅವ್ರನ್ನ, ಸರ್ ನಮ್ಗೆ ಈ ತರ ಆಗೈತೆ ನಮ್ ಗಾಡಿ, ನಮ್ಗೆ ಅಮೌಂಟ್ ರಿಫಂಡ್ ಮಾಡ್ಕೊಡಿಲ್ಲ, ನಮ್ದು ಗಾಡಿದು ಏನು ಪ್ರಾಬ್ಲಮ್ಸ್ ಆಗೈತೆ ಅದೆಲ್ಲ ಸಾಲ್ವ್ ಮಾಡ್ಕೊಡಿ ಅಂತ. ಬಟ್ ಅವರು ಕಾರ್ನ ಬೈ ಮಾಡ್ಬೇಕಾದ್ರೆ ಅಗ್ರಿಮೆಂಟ್ ಎಲ್ಲ ಮೆನ್ಷನ್ ಮಾಡ್ಬಿಟ್ಟವ್ರೆ, ಈ ತರ ಆಟೋನಮಸ್ ಪಾರ್ಕಿಂಗ್ ಯೂಸ್ ಮಾಡ್ಬೇಕಾದ್ರೆ ಅದು ನಮ್ದು ಓನ್ ರಿಸ್ಕ್ ಅಲ್ಲಿ, ಮತ್ತೆ ಅಕ್ಕಪಕ್ಕ ನೀರು ಆತರ ಏನಾರ ಇರತ್ತವು, ಗಾಡಿನ ಕಾರ್ನ ಪಾರ್ಕ್ ಮಾಡಕ್ ಹೋಗ್ಬಾರ್ದು ಅಂತ. ಸೊ ಇದಾಯ್ತು ಅಂದ್ರೆ ನೆಕ್ಸ್ಟ್ ಅಲ್ಲಿ ಇನ್ನೊಂದು ಚೈನಾದಲ್ಲಿ ಹಿಡಿದಿರೋದು. ಇದ್ರಲ್ಲಿ ನೋಡ್ಬೋದು ಒಬ್ಳು ಮಹಿಳೆ ಅಲ್ಲಿ ಪಾರ್ಕಿಂಗ್ ಮಾಡಕ್ಕೋಸ್ಕರ ಕಾರ್ಗೆ ವೇಟ್ ಮಾಡ್ಕೊಂಡು ನಿಂತವಳೆ. ಇವನು ಕಾರ್ ಬಿಡ್ಬೇಕಲ್ಲ ಅಂತ. ಇವನು ಕಾರಿಂದ ಇಳಿದು ಅಲ್ಲಿ ಪಾರ್ಕಿಂಗ್ ಜಾಗ ಇಲ್ಲ ಅನ್ಬಿಟ್ಟು ಸರಿ ಅನ್ಬಿಟ್ಟು ಕಾರ್ನ ಅರ್ಧಕ್ಕೆ ನಿಲ್ಸ್ಬಿಟ್ಟು ಇಳಿದ್ಬಿಟ್ಟು ಹೋಗ್ತಾವನೆ. ಅವಳು ಇವನು ದಡ್ಡ ಕಾರ್ ನಿಲ್ಲಿಗೆ ಬಿಟ್ಬಿಟ್ಟು ಹೋದಲ್ಲ ಅನ್ಬಿಟ್ಟು ಅವಳು ಕಾರ್ ತರಕ್ ಹೋಯ್ತಾವಳೆ. ಅವಳು ಆ ಕಡೆಗೆ ಹೋಯ್ತಿದಂಗೆ ಇವ್ನು ಕಾರ್ ಆಟೋನಮಸ್ ಆನ್ ಮಾಡಿದಾನೆ, ಆಟೋಮೆಟಿಕ್ ಪಾರ್ಕಿಂಗ್. ಅದು ಹೋಗ ಪಾರ್ಕಿಂಗ್ ಆಗ್ತಾ ಇತ್ತು. ಅವಳು ಸೈಕ್ ಆಗ್ಬಿಟ್ಟು ಅವಳಿದೆ ಇವ್ರು ಹಿಂಗ್ ಮಾಡ್ಬಿಟ್ಟ ಅಂತ, ಡ್ರೈವರ್ ಇಲ್ದೇ ಅವಾಗ ಗಾಡಿ ಪಾರ್ಕ್ ಆಯ್ತಲ್ಲ ಅಂತ. ಈ ತರ ಅಡ್ವಾನ್ಸ್ ಆಗಿ ಯೂಸ್ ಮಾಡ್ಬೋದು. ಮತ್ತೆ ಕರೆಕ್ಟ್ ಆಗಿ ಯೂಸ್ ಮಾಡಿಲ್ಲ ಅಂದ್ರೆ ಆ ತರ ಕೆರವಳಿಗೆ ಹೋಗುತ್ತೆ. ಸೊ 2 ಎಕ್ಸಾಂಪಲ್ ಇಲ್ಲೇ. ಸೊ ಇದಾದ್ಮೇಲೆ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು BYD ಅವರು ನಾವೀಗ ಫ್ಲೆಕ್ಸ್ ಮೋಟರ್ನ ಯೂಸ್ ಮಾಡ್ತಿರೋದು ಕಾರ್ಗಳಲ್ಲಿ ಆಗ್ಬೋದು ಪ್ರತಿಯೊಂದರಲ್ಲೂ. ಅದೇನಂದ್ರೆ ನಾವು ಅಷ್ಟು ಇರೋ ಬ್ಯಾಟ್ರಿ ಪ್ಯಾಕಪ್ ಅಲ್ಲಿ ಇನ್ನೂ ಜಾಸ್ತಿ ರೇಂಜ್ ನ ತೆಗಿಯಕ್ಕಾಗಲ್ಲ. ಸೊ ಅದನ್ನ ಸಾಲ್ವ್ ಮಾಡೋಕ್ಕೋಸ್ಕರ BYD ಅವರು ಹೊಸ ಪೇಟೆಂಟ್ ಮಾಡಿದ್ದಾರೆ, 4 ರೀತಿ ಪೇಟೆಂಟ್. ಏನಂದ್ರೆ ಆ ಫ್ಲೆಕ್ಸ್ ಮೋಟರ್ನ ಆಕ್ಸೆಲ್ ಇರುತ್ತಲ್ಲ ಅದನ್ನ ಹೇಗ್ ಬೇಕು ಆ ರೀತಿ ಯೂಸ್ ಮಾಡ್ಕೊಳ್ಳೋದ್ರಿಂದ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇವರು ಈಗ ಮಾಡಿರೋ ಪೇಟೆಂಟ್ ಎಲ್ಲ ಸಕ್ಸಸ್ ಆಗಿ ಬತ್ತು ಅಂದ್ರೆ, ಜನರಲ್ ಆಗಿ ಎಲ್ಲ ಪಬ್ಲಿಕ್ ಎಲ್ಲ ಬಿಡ್ತು ಅಂದ್ರೆ ಅರೌಂಡ್ ಪ್ರತಿಯೊಬ್ರು ಈಗ ಏನ್ ಬ್ಯಾಟ್ರಿ ಪ್ಯಾಕ್ ಆಯ್ತು ಅದರಲ್ಲಿ ಇನ್ನೂ ಒಂದು 150-200 ಕಿಲೋಮೀಟರ್ ಎಕ್ಸ್ಟ್ರಾ ರೇಂಜ್ ತೆಗಿಬಹುದು. ಸೊ ಖುಷಿ ವಿಚಾರ. BYD ಅವರಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡ್ತಾವ್ರೆ. ಈ ಡಿಸೆಂಬರ್ ಅಲ್ಲಿ ಪೇಟೆಂಟ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಫಾರ್ಡ್ ಬಾರನ್ ಕಾರ್ ಅಂತ. ಈ ಕಾರು ಸಿಕ್ಕಾಬಿಟ್ಟೆ ಮೂವಿಗಳೆಲ್ಲ ರಿಲೀಸ್ ಆಗುತ್ತೆ. ಫಾರ್ಡ್ ಅಮೆರಿಕನ್ ಕಾರ್ ಸ್ಟಾಪ್ ಆಗಿತ್ತು 1996 ಅಲ್ಲಿ. ಅದರಿಂದ ಹಿಂದೆ ಎಲ್ಲ ಪ್ರತಿಯೊಬ್ರು
ಈ ಕಾರ್ ಬಗ್ಗೆ ಮಾತಾಡೋರು ನೋಡಕ್ಕೆ ಒಂಥರ SUV ಬಲ್ಕಿ ಆಗೈತೆ. ಇದೇ ಕಾರು ಈಗ ಚೈನಾದಲ್ಲಿ EV ವೇರಿಯಂಟ್ ಲಾಂಚ್ ಆಯ್ತಾ ಇದೆ. ಬಟ್ ಫಾರ್ಡ್ ಅವರು ಒಬ್ಬರೇ ಲಾಂಚ್ ಮಾಡ್ತಿಲ್ಲ, ಅವ್ರ ಜೊತೆ ಟೈ ಆಫ್ ಆಗಿ ಲಾಂಚ್ ಮಾಡಿರೋದು ಈಗ ಫಾರ್ಡ್. ಇದ್ರದ್ದು ಬ್ಯಾಟರಿ ಕೆಪಾಸಿಟಿ ಬಂದ್ಬಿಟ್ಟು 105 ಕಿಲೋವಾಟ್ ಬ್ಯಾಟರಿ ಬಂದ್ರೆ IDC ರೇಂಜ್ ಬಂದ್ಬಿಟ್ಟು 654 ಕಿಲೋಮೀಟರ್ ಇದೆ. ಪವರ್ ಬಂದ್ಬಿಟ್ಟು 311 HP ಪವರ್ ಇದೆ, 650 ಕಿಲೋಮೀಟರ್ ರೇಂಜ್. ಇದ್ರ ಪ್ರೈಸ್ ಏನ್ ಇಡ್ತಾರೆ ಅಂತ ಇನ್ನು ಏನು ರಿವೀಲ್ ಮಾಡಿಲ್ಲ. ಇವಾಗ ಸ್ಪೆಸಿಫಿಕೇಶನ್ ಎಲ್ಲ ಕೊಟ್ಟವ್ರೆ. ಇದು ಅಮೆರಿಕದಲ್ಲಿ ಇಲ್ಲ, ಬಟ್ ಓನ್ಲಿ ಚೈನಾದಲ್ಲಿ ಮಾತ್ರ. ಸೊ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು JMW ಅವರು ಗವರ್ಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡವ್ರೆ. ಈಗ EV ಕಾರ್ ಮೇಲೆ ಏನು 5% ಟ್ಯಾಕ್ಸ್ ಹಾಕ್ತವ್ರೆ, ಆ ಟ್ಯಾಕ್ಸ್ ನ ಕಮ್ಮಿ ಮಾಡ್ಬೇಕು ಅಂತ. ಏನಕ್ಕೆ ಅಂದ್ರೆ ಈಗ GST ಕಮ್ಮಿ ಮಾಡಾದ್ಮೇಲೆ ಪೆಟ್ರೋಲ್ ಗಾಡಿಗಳಿಗೆ ಡೀಸೆಲ್ ಗಾಡಿಗೆ ಮತ್ತೆ ಬೇಡಿಕೆ ಜಾಸ್ತಿ ಆಗುತ್ತೆ. ಈಗ EV ಮಾರ್ಕೆಟ್ ನಮ್ದು ಅಷ್ಟು ಅಡ್ವಾನ್ಸ್ ಆಗಿ ತುಂಬಾ ಜನ EV ಕಾರೇ ಆಗ್ಬೋದು, EV ಬೈಕ್ ಆಗ್ಬೋದು, ಜಾಸ್ತಿ ಜನ ತಗತ್ತಿಲ್ಲ. ಪ್ರತಿಯೊಬ್ಬರಿಗೂ ಅದ್ರ ಮೇಲೆ ಅಷ್ಟು ಕಾನ್ಫಿಡೆಂಟ್ ಬಂದಿಲ್ಲ. ಸೊ ಅದರಿಂದ ಗೌರ್ಮೆಂಟ್ ಅವರು ಪಾಲಿಸಿ 5% ಏನ್ ಟ್ಯಾಕ್ಸ್ ಹಾಕ್ತವ್ರೆ, GST ಹಾಕ್ತವ್ರೆ ಹೊಸ ಗಾಡಿಗಳು ತಗೊಂಡ್ರೆ, ಆ 5% ನ ಡಿಡಕ್ಟ್ ಮಾಡ್ಬೇಕು, ಕಮ್ಮಿ ಮಾಡ್ಬೇಕು. ಇಲ್ಲಾಂದ್ರೆ GST ನ ಇಲ್ದಾನೆ ಮಾಡ್ಬೇಕು. ಅಟ್ಲೀಸ್ಟ್ ಒಂದು 20% ಮಾರ್ಕೆಟ್ ಕ್ಯಾಪ್ ಆಗೋರು MG ರಿಕ್ವೆಸ್ಟ್ ಮಾಡಿದ್ದಾರೆ ಗೌರ್ಮೆಂಟ್ ಇಂದ. ನೋಡ್ಬೇಕು ಗೌರ್ಮೆಂಟ್ ಏನ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಮಹಾರಾಷ್ಟ್ರ ಕಡೆಯಿಂದ. ಮಹಾರಾಷ್ಟ್ರದಲ್ಲಿ EV ನ ಬೂಸ್ಟ್ ಮಾಡೋಕೋಸ್ಕರ ಅಲ್ಲಿ ಯಾರು ಫಾಸ್ಟ್ ಆಗಿ ಯೂಸ್ ಮಾಡ್ತಾರೆ ಅಂದ್ರೆ EV ಕಾರ್ನ ಯಾವ ಯೂಸ್ ಮಾಡ್ತಾರೆ ಅವ್ರಿಗೆ ಯಾರಿಗೂ ಕೂಡ ಫಾಸ್ಟ್ ಆಗಿರಲ್ಲ, ಮತ್ತೆ ಅಲ್ಲಿ ದುಡ್ಡು ಕೊಟ್ಟ ಅವಶ್ಯಕತೆ ಇರಲ್ಲ. ಬಟ್ ಅವರು ಕಾರ್ಗೆ ಫಾಸ್ಟ್ ಆಗಿ ಹಾಕಿರೋದ್ರಿಂದ ಅದು ಆಟೋಮೆಟಿಕಲಿ ಕಟ್ ಆಗ್ತಿತ್ತು. ಇದು ಇಶ್ಯೂ ಬರ್ತಾನೆ ಇತ್ತು. ಈಗ ಮೊನ್ನೆ ಮಹಾರಾಷ್ಟ್ರ ಸದನದಲ್ಲಿ ಮಾತಾಡಿದ್ದಾರೆ ಇದರ ಇಶ್ಯೂ ಆಗ್ಬಾರ್ದು ಅಂತ. ಸೊ ಈಗ ಅದಕ್ಕೋಸ್ಕರ ಈಗ ಇಲ್ಲಿವರೆಗೂ ಏನ್ ಈ ತರ ಇಶ್ಯೂ ಆಗಿತ್ತು ಅದನ್ನ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ EV ಕಾರ್ಗಳಿಗೆ ಈ ತರ ಒಂದು ಬೆನಿಫಿಟ್ ಕೊಡ್ತು ಅಂದ್ರೆ ತುಂಬಾ ಖುಷಿ ವಿಚಾರ. ಬಂದ್ಬಿಟ್ಟು ಏತರ್ ರಿಟ್ಸಾ ಕಡೆಯಿಂದ. ಏತರ್ ರಿಟ್ಸಾದವರು 2 ಲಕ್ಷ ಸೇಲ್ಸ್ ನ ಕಂಪ್ಲೀಟ್ ಮಾಡಿದ್ದಾರೆ ಗುರು. ಏತರ್ ರಿಟ್ಸಾ ಫ್ಯಾಮಿಲೀಸ್ ಕೊಟ್ಟರು. ಇದಕ್ಕಿಂತ ಮುಂಚೆ 450X ಅಪೆಕ್ಸ್ ಎಲ್ಲಾ ತರನು ಬಿಟ್ರು, ಬಟ್ ಯಾವ ಸಕ್ಸಸ್ ಆಗಿಲ್ಲ. ಇವಾಗ ಗೊತ್ತಾಗ್ಬಿಟ್ಟೈತೆ EV ಮಾರ್ಕೆಟ್ ಅಲ್ಲಿ ನಾವು ಬೂಸ್ಟ್ ಆಗ್ಬೇಕು ಅಂದ್ರೆ ಫ್ಯಾಮಿಲಿ ವೇರಿಯಂಟೆಡ್ ಬೈಕ್ ನ ಬಿಟ್ರೆ ನಾವು ಸಕ್ಸಸ್ ಆಗ್ತೀವಿ ಅಂತ. ಏತರ್ ರಿಟ್ಸಾದವ್ರು ಬಿಟ್ಟು 2 ಲಕ್ಷ ಸೇಲ್ಸ್ ನ ಕಂಪ್ಲೀಟ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಇಂಡಿಗೋ ಫಾಸ್ಟ್ ಎನರ್ಜಿ ಮತ್ತೆ ಕ್ವಾಲ್ಕಾಮ್ EV ಇವರಿಬ್ಬರು ಸೇರ್ಕೊಂಡು ಒಂದು ಸ್ವಾಪಬಲ್ ಬೈಕ್ ನ ತರ್ತಾ ಇದ್ದಾರೆ. ಈ ಸ್ವಾಪಬಲ್ ಬೈಕ್ ಏನಂದ್ರೆ ಇಂಡಿಗೋ ಫಾಸ್ಟ್ ಎನರ್ಜಿ ಇದು ಎಲ್ಲೇ ಸ್ವಾಪಬಲ್ ಸ್ಟೇಷನ್ ಇದೆ ಬ್ಯಾಟ್ರಿನ ಸ್ವಾಪಬಲ್ ಮಾಡ್ಕೋಬಹುದು. ಈಗ ಆಲ್ರೆಡಿ ಇವ್ರದ್ದು 1100 ಸ್ಟೇಷನ್ಸ್ ಇದೆ. ನಾವು ಹೋಗಿ 2 ಅವರ್ 3 ಅವರ್ 4 ಅವರ್ ಇದೆಲ್ಲ ಕುತ್ಕೊಂಡು ಚಾರ್ಜರ್ ಹಾಕೋ ರೀತಿ ಆತರ ಏನಿರಲ್ಲ. ಬಂದ್ಬಿಟ್ಟು ಬೆನ್ಸು ಮತ್ತೆ LG ಕಡೆಯವರು, ಬೆನ್ಸು ಮತ್ತೆ LG ಅವರು ಇಬ್ಬರು ಕೂಡ ಕಂಬೈನ್ ಆಗಿ $1.4 ಬಿಲಿಯನ್ ನ ಇನ್ವೆಸ್ಟ್ ಮಾಡ್ತಾವ್ರೆ ಬ್ಯಾಟರಿ ಟೆಕ್ನಾಲಜಿ ಮೇಲೆ. 2028 ರಿಂದ 2035 ಗಂಟಲು ಇಷ್ಟು ಇನ್ವೆಸ್ಟ್ ಮಾಡ್ತಾರೆ ಯುರೋಪ್ ಅಂಡ್ ನಾರ್ತ್ ಅಮೆರಿಕಾದಲ್ಲಿ. LG ಮತ್ತೆ ಮೆರ್ಜಾಂಡ್ ಕಂಬೈನ್ ಆಗಿ ಮಾಡ್ತಾರಂತು. ಇದಿಷ್ಟು ಈ ವಾರದ EV ನ್ಯೂಸ್ ಆಗಿತ್ತು. ಮುಂದಿನ ವಾರದಲ್ಲಿ ಮತ್ತೆ ಸಿಗೋಣ. ಹೊಸ EV ನ್ಯೂಸ್ಗಳನ್ನ ನೋಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. EV ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.